ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಯೂಟ್ಯೂಬ್ ಸ್ಟಾಕ್ ಮಾರ್ಕೆಟ್ ಗುರುಕುಲ್. ಸ್ನೇಹಿತರೆ, ಇತ್ತೀಚೆಗೆ ಸ್ಟಾಕ್ ಮಾರ್ಕೆಟಲ್ಲಿ ನಡೆಯುತ್ತಿರುವ ಒಂದು ರ್ಯಾಲಿ ನೋಡಿದರೆ ಏನೋ ಒಂಥರ ಸಂಕ್ಷಿಪ್ತವಾದ ಒಂದು ಫೀಲಿಂಗ್ ಉಂಟು ಮಾಡುತ್ತೆ. ನೋಡಿ ಸ್ನೇಹಿತರೆ, ಸುಮಾರು ಒಂದು 8 ರಿಂದ 10 ಸೆಷನ್ ಆಯಿತು. ಕಂಟಿನ್ಯೂ ರ್ಯಾಲಿ ಇದೆ ನಮ್ಮ ಮಾರ್ಕೆಟಲ್ಲಿ. ಏನು ಇದು ಒಂದು ಬುಲ್ ಟ್ರ್ಯಾಪಾ, ಏನು ಆಪರೇಟರ್ ಗೇಮು, ಏನು ಗೊತ್ತಾಗ್ತಾ ಇಲ್ಲ. ಕಂಟಿನ್ಯೂ ಡೈಲಿ 300-400 ಪಾಯಿಂಟ್ಸ್ ನಿಫ್ಟಿಯಲ್ಲಿ ಹಾಗೂ 700ರಿಂದ 1000 ಪಾಯಿಂಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಶೂಟಪ್ ಆಗ್ತಾಯಿದೆ. ಓಕೆ, ಏನೋ ಇರಲಿ, ಒಂದು ಒಳ್ಳೆಯ ದುಡಿಯುವ ಸಮಯ. ಆದರೆ ನಾವು ಇವತ್ತು ಒಂದು ಚಾರ್ಟನ್ನು ಅನಲೈಸ್ ಮಾಡೋಣ. ಆ ಚಾರ್ಟಲ್ಲಿ ಏನೆಲ್ಲ ಆಗಿದೆ ಅನ್ನೋ ನೋಡೋಣ. ಸುಮಾರು 7th ಮೇ ಅಲ್ಲಿಂದ 7th ಏಪ್ರಿಲ್ ಅಲ್ಲಿಂದ 21st 22nd ಏಪ್ರಿಲ್ವರೆಗೂ ಮಾರ್ಕೆಟು ಒಂದು ಆಲ್ಮೋಸ್ಟ್ 10% 11% ಓಡಿತು. ಅದು ಯಾವ ಥರ ಓಡ್ತು, ಏನಾಯಿತು ಮಾರ್ಕೆಟಲ್ಲಿ, ಮಲ್ಟಿಪಲ್ ಸಪೋರ್ಟ್ಸ್ ಎಲ್ಲಿದೆ ಮತ್ತು ಎಲ್ಲಿವರೆಗೂ ಓಡಿದೆ ಅಂತ ನಾವು ಈ ಚಾರ್ಟಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಈ ಚಾರ್ಟಲ್ಲಿ ನೋಡೋಣ. ನೋಡಿ, ಇಲ್ಲಿ ಚಾರ್ಟಲ್ಲಿ ಮಲ್ಟಿಪಲ್ ಸಪೋರ್ಟ್ ಇದೆ, ಕಂಟಿನ್ಯೂ ಸಪೋರ್ಟ್ ಇಲ್ಲೇ ಇದೆ. ಓಕೆ, ಮುಂದೆ ನೋಡ್ತಾ ಹೋಗೋಣ ಯಾವ ಥರ ಇಲ್ಲಿ ಏನಾಗ್ತಾಯಿದೆ ಅಂತ. ನಾನಿವಾಗ ಬಾರ್ ರಿಪ್ಲೇ ಆಗ್ತಾಯಿದೆ. ಬಾರ್ ರಿಪ್ಲೇ ಹಾಕಿದರೆ ಯಾವ ಥರ ಮಾರ್ಕೆಟ್ ಒಂದು ಸುಮಾರು ಒಂದು ತಿಂಗಳಲ್ಲಿ ಮಾರ್ಕೆಟ್ ಯಾವ ಥರ ರನ್ ಆಗಿದೆ ಅಂತ ನೀವು ನೋಡ್ತಾ ಇದ್ದೀವಿ. ಓಕೆ, ನೋಡಿ, ಸ್ಟಾರ್ಟ್ ಆಗಿದೆ. ಯಾವ ಥರ ಒಂದು ಸಪೋರ್ಟ್ ತೊಗೋತಾ ಇದೆ ನೋಡೋಣ. ಅಲ್ಲೇ 21,750 760ಗೆ ಸಪೋರ್ಟ್ ತೊಗೋತಾ ಇದೆ. ನೋಡಿ, ಇವಾಗ ಮಾರ್ಕೆಟ್ ಬಿತ್ತು ನೋಡಿ, ಇಲ್ಲಿ 21,700ಗೆ ಮತ್ತೆ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗುತ್ತೆ. ನೋಡಿ, ನೋಡಿದ್ರೆ ಮೇಲ್ಗಡೆ ಹೋಗ್ತಾ ಇದೆ, ಹೌದಾ? ನೋಡಿ, ಓಕೆ, ಮತ್ತೆ ಇಲ್ಲಿ ಮತ್ತೆ ಸಪೋರ್ಟ್ ತೊಗೊಳ್ತು, ಮತ್ತೆ ಮೇಲೆ ಆಗುತ್ತೆ. ಇದೇ ಥರ ನೋಡಿ. ಈಗ ಇವಾಗ ಸುಮಾರು ಯಾವ ಥರ 10% 11% ಮಾರ್ಕೆಟ್ ಓಡಿದೆ ಅಂತ ನೋಡಿ. ಆಲ್ಮೋಸ್ಟ್ 7th ಏಪ್ರಿಲ್ ಅಲ್ಲಿಂದ 22ndವರೆಗೂ ನೋಡಿ, ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಪರ್ಸೆಂಟೇಜ್ ಮಾರ್ಕ್ ಮಾಡಿ. ಓಕೆ, ನೋಡಿ, ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ನೋಡಿ, 7th ಏಪ್ರಿಲ್. ಓಕೆ, 7th ಏಪ್ರಿಲಿಂದ ಓಕೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಡೇಟಲ್ಲಿ. ಅಲ್ಲಿ ಕೆಳಗಡೆ ಬರ್ತಾ ಇದೆ ನೋಡಿ, ಒಂದು ಬ್ಲ್ಯಾಕ್ ಇದರಲ್ಲಿ. ಓಕೆ, ನೋಡಿ, ಓಕೆ, ನೋಡಿದ್ರ ಸ್ನೇಹಿತರೆ, ಯಾವ ಥರ ಒಂದು ರ್ಯಾಲಿ ಆಗಿದೆ, ಯಾವ ಥರ ಮಲ್ಟಿಪಲ್ ಸಪೋರ್ಟಲ್ಲೇ ಸಪೋರ್ಟ್ ತೊಗೊಂಡು ಅದು ಮುಂದೆ ಹೋಗಿದೆ ಅಂತ ನಾವು ನೋಡ್ಬೋದು. ಓಕೆ, ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಮಾರ್ಕೆಟಲ್ಲಿ ಒಂದು ಸಣ್ಣ ಟ್ರ್ಯಾಪ್ ಇದೆ ಅಂತ ನನಗನ್ನಿಸುತ್ತೆ. ಓದಿರೋದು ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಕೇಳಿಬಿಟ್ಟು ನೀವು ಇನ್ವೆಸ್ಟ್ ಮಾಡ್ತಾಯಿದ್ರೆ ಮಾಡ್ಬೋದು. ಇಲ್ಲಾಂದರೆ ಓಕೆ, ನೀವು ಸ್ಟಡಿಗೋಸ್ಕರ ನೀವು ಟ್ರಯಲ್ ಮಾಡ್ಬೋದು. ಮತ್ತು ಮುಂದಿನ ವಿಡಿಯೋಲಿ ನಾವು ನೋಡೋಣ ಯಾವ ಥರ ಒಂದು ಪ್ಯಾಟರ್ನ್ ಫಾರ್ಮ್ ಆಗಿದೆ, ಏನಾಗ್ಬೋದು ಅಂತ ನಾವು ನೋಡೋಣ. ಮುಂದಿನ ವಿಡಿಯೋ ನಾಳೆ ಅಥವಾ ನಾಳಿದ್ದು ಹಾಕ್ತೀನಿ. ನೋಡಿ, ಧನ್ಯವಾದ ಸ್ನೇಹಿತರೆ.